ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನೂ ಕೂಡ ಅಕ್ಷರಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಆತಂಕಕ್ಕೆ ಒಳಗಾಗಬೇಡಿ, ಚಿಂತೆ ಮಾಡಕ್ ಹೋಗ್ಬೇಡಿ. ಇವತ್ತೇ ಈಗಲೇ ನೀವು ಅಕ್ಷರಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತುಂಬಾ ಜನ ತುಂಬಾ ಸಲ ಈ ಮಾತನ್ನ ಹೇಳುವಂಥದ್ದನ್ನ ನಾವು ಕೇಳಿದೀವಿ. ಎಲ್ಲ ಕಷ್ಟ ದೇವ್ರು ನಮಗೆ ಕೊಟ್ಬಿಡಿದಾನ ಏನು ಗೊತ್ತಾಗ್ತಿಲ್ಲ, ಯಾವುದನ್ನ ಹೇಳೋದು ಯಾವುದನ್ನ ಹೇಳದೇ ಇರೋದು ಗೊತ್ತಾಗಲ್ಲ. ಯಾರ ಹತ್ರನೂ ಹೇಳ್ಕೊಳ್ಬಾರ್ದು ಅಂತಿರ್ತಾರೆ, ಆದ್ರೂ ಕೂಡ ಆ ಕಷ್ಟಗಳನ್ನ ಹೇಳ್ತಾ ಇರ್ತಾರೆ, ಒಂದ್ ರೀತಿ ಗುಣಕೊಳ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ದೇವರು ಎಲ್ಲ ಅಷ್ಟ ಕಷ್ಟಗಳನ್ನು ನಮಗೆ ಕೊಟ್ಬಿಡಿದಾನೆ ಅಂತ ಅವ್ರಿಗೆ ಪರಿಹಾರ ಮಾಡ್ಕೊಳ್ಳೋಕ್ಕೂ ಕಷ್ಟ ಇರುತ್ತೆ ಗುರುಗಳು. ಯಾಕಂದ್ರೆ ಅಂತ ಒಂದು ಸಮಸ್ಯೆಯಲ್ಲಿ ಇರ್ತಾರೆ. ಏನೋ ಒಂದು ಹೇಳಿದ್ರೆ ಹೋಗಿ ತಗೊಂಡು ಬಂದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ರೀತಿ ತುಂಬಾ 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 ಕಷ್ಟದಲ್ಲಿ ಇರೋರಿಗೆ ಏನಾದರೂ ಒಂದು ತಂತ್ರವನ್ನ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ತಿಳಿಸಿದ್ರೆ ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಅವ್ರಿಗೆ ಸಹಾಯ ಆಗುತ್ತೆ. ಅಂಥವ್ರಿಗೆ ತಿಳಿಸ್ಕೊಡಿ. ಯಾಕಂದ್ರೆ ಯಾವ ಕಷ್ಟ ಹೇಳಿದ್ರೆ ಯಾವ್ದು ದೊಡ್ಡದು, ಎಲ್ಲವೂ ದೊಡ್ಡದೆ, ಇದು ಹೇಳ ಅದೇ ಹೇಳ, ಆ ಒಂದು ಕನ್ಫ್ಯೂಷನಲ್ಲಿ ಇರ್ತಾರೆ. ಸೊ ಅಂಡ್ ಸಿಂಪಲ್ ಆಗಿರುವಂಥ ಒಂದು ಪರಿಹಾರ ನೀವು ತಿಳಿಸ್ತೀರಾ, ಅದಕ್ಕೆ ತಮ್ಮನ್ನು ಕೇಳ್ತಾ ಇದ್ದೀನಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದನ್ನ ಅಷ್ಟ ಕಷ್ಟಗಳು ಅಂತಲೂ ಕರೀತಾರೆ ನಾವು. ಅಷ್ಟ ಕಷ್ಟಗಳು ಅದೇ ಕೆಲವೊಂದು ಸಲ ಜನ ಹೀಗೆ ಮಾತಾಡಿರೋದು ಎಂದೋ ನಾನು ಕೇಳಿಸ್ಕೊಂಡಿದ್ದೇನೆ. ನಿಜ, ಈ ವಾಡಿಕೆಯ ಮಾತು ಅದು ಬಹುಶಃ ಗೊತ್ತಿಲ್ಲ. ತೀರಾ ಸಣ್ಣದಿದ್ರು ಹಿಂಗಂತಾರೋ ಅಥವಾ ಪದೇ ಪದೇ ಅವ್ರಿಗೆ ಇನ್ನೊಂದ್ರ ಮೇಲೆ ಮತ್ತೊಂದು ಕಷ್ಟ ಬಂದಾಗ ಅಂತಾರೋ ಗೊತ್ತಿಲ್ಲ. ಎಲ್ಲಾ ಕಷ್ಟಗಳು ನಮಗೆ ಬಂದುಬಿಟ್ಟಿದೆ ಅಂತಾರೆ. ಇದು ಯಾವ ಕಷ್ಟ ಅವರಿಗೆ ಇದೆಯೋ ಗೊತ್ತಿಲ್ಲ. ಇದಕ್ಕಾಗಿ ಏನು ಅಂತಂದ್ರೆ, ಭತ್ತವನ್ನ ಖರೀದಿ ಮಾಡೋ ಅಂತ ಹೇಳ್ತಾರೆ. ಭತ್ತವನ್ನ ತೆಗೆದುಕೊಂಡು ಬಂದು 1 kgನೋ 2 kgನೋ ಎಷ್ಟೊಂದು ಸಿಗುತ್ತೋ ಅಷ್ಟೊಂದು ತೆಗೆದುಕೊಂಡು ಬಂದು ನೋಡಿ, ಅವಾಗಿರ್ತಕ್ಕಂತಹದ್ದು ಈ ಬೆರಳುಗಳಲ್ಲಿ ಕೆಲವು ಇರ್ತಾವಂತೆ. ಅದೃಷ್ಟಗಳು ಇಲ್ಲೇ ಇದ್ದಾವೆ, ದುರದೃಷ್ಟಗಳು ಇಲ್ಲ. ನಾನು ದುರದೃಷ್ಟ ಪದ ಬಳಸೋಂಗೆ ಇಲ್ಲ, ಅದೃಷ್ಟಗಳು ಇಲ್ಲಿದ್ದಾವೆ ಅಂತ ಅನ್ಕೊಳ್ಳಿ. ಈ ನಮ್ಮ ದೇಹದಿರುತ್ತೆ ಅಷ್ಟು ನರನಾಡಿಗಳೆಲ್ಲ ಸುತ್ತಾಡ್ಕೊಂಡ್ಬಂದು ಇಲ್ಲಿ ಎಂಡಿಂಗ್ ಪಾಯಿಂಟ್ ಇಟ್ಟಿರ್ತಾರೆ. ಮನೆಗೆ ವೈರಿಂಗ್ ಇರುತ್ತಲ್ಲ, ಅದು ಸ್ವಿಚ್ ಆ್ಯಂಡ್ ಬಲ್ಬ್ಗೆ ಕೊಟ್ಟಿರ್ತಾನಲ್ಲ ಕನೆಕ್ಟಿವಿಟಿ, ಹಾಗೆ ಇಲ್ಲಿ ಇಟ್ಟಿರ್ತಾನಂತೆ. ಬಹುಶಃ ನಮಗೆಷ್ಟು ಕಷ್ಟಗಳಿದಾವೆ ಅಷ್ಟು ಕಷ್ಟಗಳು ನೀಗಬೇಕು ಅಂತೇಳಿ ಒಂದೊಂದೇ ಅಕ್ಕಿ ಕಾಳನ್ನು ಬಿಡಿಸ್ಬೇಕಂತೆ. ಒಂದಷ್ಟು ಬಿಡಿಸ್ಬೇಕು. ನೀವೇನು ಮತ್ತು ಮಿಷಿನ್ಗೆ ಹಾಕೋದು ಏನೋ ಮಾಡಬಾರ್ದು. ಒಂದೊಂದಾಗಿ ಬಿಡಿಸುವಂಥದ್ದು ಎಷ್ಟು ಅಕ್ಕಿ ಆಗತ್ತೆ ಒಂದಷ್ಟು ಅಕ್ಕಿಯನ್ನು ನಿಮ್ಮ ಬಲಗೈಯಲ್ಲಿ ಒಂದಿಷ್ಟು ಹಾಕಬೇಕದು. ಇಷ್ಟು ಅಕ್ಕಿಯನ್ನು ಬಿಡಿಸಬೇಕು. ಅದು 1 ದಿನ 2 ದಿನ ಎಷ್ಟು ದಿನ ಮಾಡ್ತಿರೋದು, ಒಂದೇ ದಿನ ಬಿಡಿಸ್ಬೋದು. ನಿಧಾನಕ್ಕೆ ಬಿಡಿಸ್ಬೇಕು. ಒಂದಷ್ಟು ಹಾಕಿ ನೀರಲ್ಲಿ ನೆನೆಸಿ ಪಕ್ಷಿಗಳಿಗೆ ಹಾಕ್ತಾ ಬರಬೇಕು. ಒಂದಷ್ಟು ದಿನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೆನೆಸೋದು, ಆಗ್ತಾ ಬರೋದು. ಆದರೆ ಈ ಕಷ್ಟಗಳು, ಈ ಅಷ್ಟ ಅಂದರೆ ಎಷ್ಟು, 8. 8ನೇ ದಿನ ಬಿಡಿಸಿಬಿಟ್ಟು ಇವ್ರ ಕೈಯಿಂದಲೇ ಬಿಡಿಸ್ಬೇಕು. ಅವ ಸ್ವಲ್ಪ ಜಾಸ್ತಿನೇ ಬಿಡಿಸ್ಕೊಳ್ಬೇಕು, ಅಥವಾ ಮೊದಲಿಂದ ಬಿಡಿಸ್ಕೊಂಡು ಬಂದು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂಡು ಪರವಾಗಿಲ್ಲ. ಒಂದಷ್ಟು ಪಕ್ಷಿಗಳಿಗೆ ಆಗ್ತಾ ಬರಬೇಕು ನೆನೆಸಿದ್ದನ್ನು. ಆ 8ನೇ ದಿನ ಒಂದಷ್ಟು ಅಕ್ಕಿಯನ್ನು ಬಿಡಿಸಿರ್ತೀರಲ್ಲ, ಅದನ್ನು ನೀವು ಬೆಲ್ಲ ಹಾಕಿ ಇದು ಮಾಡ್ತಿರಲ್ಲ, ದೀಪ ಮಾಡ್ತಿರಲ್ಲ, ಏನಂತ ಕರಿತೀರಿ, ತಂಬಿಟ್ಟು ಅಂತ ಮಾಡ್ತೀರಿ. ಹೌದು, ತಂಬಿಟ್ಟು ಮಾಡ್ಬೇಕು. ನೀವು ಬಿಡಿಸಿರೋದ್ರಲ್ಲೇ ತಂಬಿಟ್ಟನ್ನು ಮಾಡಿ 2 ತಂಬಿಟ್ಟನ್ನು ಮಾಡೋದು. ಚಿಕ್ಕದು ಮಾಡಿ ಪರವಾಗಿಲ್ಲ. 2 ತಂಬಿಟ್ಟಿನ ದೀಪವನ್ನೇನಾದರೂ ಅಮ್ಮನವರ ದೇವಾಲಯಕ್ಕೆ ಸಮರ್ಪಣೆ ಮಾಡಿದ್ದೆ ಆದರೆ ಅಲ್ಲಿಗೆ ಕೊನೆ ಆಟ್ಸಾಪ್ ಹೇಳ್ಬೋದು ನೀವು ತಾಯಿಗೆ. ಅಬ್ಬಾ, ಇದು ಅಂತಹ ಚಮತ್ಕಾರವನ್ನು ನಿಮಗೆ ಮಾಡಿಕೊಡುವಂಥದ್ದು, ಅಂಥ ವಿಶೇಷವಾಗಿರತಕ್ಕಂತಹದ್ದು. ಆ ತಂಬಿಟ್ಟಿನ ದೀಪವನ್ನು ನೀವು 8ನೇ ದಿನ ಮಾಡ್ತೀನಿ ಅಂತಂದರೆ ಅಷ್ಟ ಕಷ್ಟಗಳು ನಿಮಗೆ ನೀಗುವಂಥದ್ದು. ಅಲ್ಲಿಂದ ಆಚೆಗೆ ಸ್ವಲ್ಪ ಉದ್ದು ಮತ್ತು ಉರುಳಿ ಇವೆರಡನ್ನು ಕೂಡ ಮನೆಗೆ ತಂದು ಮಿಕ್ಸಿಗೆ ಹಾಕ್ಕೊಂಡು ಒಂದು ಪೌಡ್ರ್ ಮಾಡಿಕೊಂಡು ಅದರ ಜೊತೆಗೆ ಬೆಲ್ಲವನ್ನು ಲೇಪನ ಮಾಡಿ ನಿಮ್ಮ ಮನೆಯ ಬಾಗಿಲಿನ ಎಡಗಡೆ, ನಿಮ್ಮ ಮನೆಯ ಬಾಗಿಲಿನ ಬಲಗಡೆ, ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಬರಬೇಕು. ಒಂದು 100 ದಿನ ಹಾಕ್ಲೇಬೇಕಾಗತ್ತೆ. ಒಂದು 100-108 ದಿನ ಚಿಕ್ಕದಾಗಿ ಹಾಕ್ತಿರೋ ಅಥವಾ ಎಷ್ಟು ನಮ್ಮ ಶಕ್ತಿಯಾನುಸಾರ ಹಾಕ್ತಿರೋ ಹಾಕ್ತಾ ಬಂದಾಗ
ನಿಮ್ಮನ್ನು ಯಾವ ದೋಷಗಳೋ, ಯಾವ ಗ್ರಹಗಳೋ, ಯಾವ ಪ್ರಾರಬ್ಧವೋ, ಯಾವ ಕರ್ಮವೋ, ಯಾವ ಶಾಪವೋ ನಿಮ್ಮನ್ನು ಬಂಧಿಸಿತ್ತು, ಆ 8 ದುಃಖಗಳಲ್ಲಿ, ಆ 8 ಕಷ್ಟಗಳಲ್ಲಿ ಇದರಿಂದ ಹೊರಗೆ ಬರ್ತೀವಿ. ಅಂತಹ ಚಮತ್ಕಾರ ಮಾಡಿಕೊಡುತ್ತೆ ಈ ತಂಬಿಟ್ಟು. ಅಷ್ಟ ಕಷ್ಟಗಳು ನೀಗ್ತವೆ, ಬರ್ತಿತ್ತು. ಅಂತಹ ಅದ್ಭುತವಾಗಿರತಕ್ಕಂತಹದ್ದು ಈ ತಂಬಿಟ್ಟಿನ ದೀಪ. ಅಮ್ಮನಿಗೆ ಆರತಿ ಮಾಡಿ ಖುಷಿಯನ್ನು ನೀವು ವೆಲ್ಕಮ್ ಮಾಡ್ಕೊಳ್ತೀವಿ. ಖಂಡಿತ ಗುರುಗಳೇ, ಎಲ್ಲೋ ಅಮ್ಮನವರಿಗೆ ಒಂದು ತಂಬಿಟ್ಟಿನ ಆರತಿ ಮಾಡೋದ್ರಿಂದ ಅಷ್ಟ ಕಷ್ಟಗಳಾಗಿರ್ಬೋದು, ತುಂಬ ಕಷ್ಟ ಅಂತ ನೊಂದಿರುವಂಥವ್ರು ಅಥವಾ ತುಂಬ ಕಣ್ಣೀರಿನಲ್ಲೇ ಕೈ ತೊಳಿತಾ ಇರುವಂಥವ್ರಿಗೆ ಒಂದು ಸರಳವಾಗಿರುವಂಥ ರೆಮಿಡಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೂ ಕೂಡ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ, ಈ ಕಷ್ಟಗಳಿಂದ ಹೊರಗಡೆ ಬರಬೇಕು ನೀವು ಅಂತಂದರೆ ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.